ಬರದ ತಾಂಡವ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರು, ಮಾಜಿ ಮಂತ್ರಿಗಳು, MLAಗಳು ಎಲ್ಲರೂ ಕೂಡ ಡೆಲ್ಲಿಗೆ ಜಾಲಿ ಅಂತೇಳಿ ಡೆಲ್ಲಿ ಕಡೆ ಮುಖ ಮಾಡಿರೋವಂಥದ್ದು. ಇದು ಕರ್ನಾಟಕದಲ್ಲಿ ಬರ ಅಲ್ಲ, ಇದು ಜನರ ಹಣೆ ಬರಹ ಅಂತ ಅನಿಸ್ತದೆ. ಕಾಂಗ್ರೆಸ್ ಬಂದಾಗೆಲ್ಲನೂ ಕೂಡ ಬರ ಬರಲಿ, ಫ್ಲಡ್ ಬರಲಿ, ಯಾವತ್ತೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡೇ ಇಲ್ಲ. ಅದನ್ನು BJPಯಿಂದ ನೋಡಿ ಕಲಿಬೇಕು ಇವ್ರಿಗೆ ಬುದ್ಧಿ ಇದ್ದರೆ. ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಫ್ಲಡ್ ಬರಲಿ, ಬರ ಬರಲಿ, ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದೀರಿ. ಮತ್ತು ಪರಿಹಾರನೂ ಕೂಡ ಡಬಲ್, ಏನು NDRF ರೂಲ್ಸ್ ಇದೆ ಅದಕ್ಕಿಂತ ಡಬಲ್ ಕೊಟ್ಟಿರೋ ಅಂಥ ಉದಾಹರಣೆಗಳು ಹಲವಾರು ಇದೆ. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಳೆ ಬೆಳಿಬೇಡಿ ಅಂತಾರೆ. ರೈತರು ಬೆಳಗ್ಗೆ ಎದ್ದು ಏನು ಕೆಲಸ ಮಾಡಬೇಕೀಗ? ನೀವೇನೋ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತೀರಾ, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತೀರಾ, ದೋಸೆ ತಿನ್ನೋಕ್ಕೆ ಹೋಟ್ಲಿಗೆ ಹೋಗ್ತೀರಾ. ರೈತರು ಬೆಳೆ ಬೆಳಿಬೇಡ ಅಂದರೆ ಅವ್ರು ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು ಅದಾದರೆ ಹೇಳಬೇಕು. ಎಲ್ಲನೂ ಹೋಗಲಿ, ನೀವು ರಜಾ ತಗೊತೀರಲ್ಲ, ಹಂಗೆ ರೈತರಿಗೂ ಒಂದು ಸಾರ್ವತ್ರಿಕ ರಜಾ ಕೊಟ್ಬಿಡಿ. ಸಾರ್ವತ್ರಿಕ ರಜಾ, ರೈತರಿಗೆ ಸಾರ್ವತ್ರಿಕ ರಜಾ ಈ ಮಕ್ಕಳಿಗೆ ಘೋಷಣೆ ಮಾಡ್ತಾರಲ್ಲ, ಹಂಗೆ ಘೋಷಣೆ ಮಾಡಿಬಿಡಿ ನೀವು ಕೂಡ. ರಾಮ್ಜಿ ಆ ಯೋಜನೆಗೆ ಕಲ್ಲಾಕಿದ್ರಿ, ಅದರ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇತ್ತು, ಅದಕ್ಕೂ ಕಲ್ಲಾಕಿದ್ರಿ ನೀವು. ಕಾವೇರಿ ನೀರನ್ನು ಯಾರು ಬಳಸಬೇಡಿ ಅಂತ ಹೇಳ್ತೀರಾ. ಕಾವೇರಿ ತಮಿಳ್ನಾಡಿಗೆ ನಿರಂತರವಾಗಿ ಕಾವೇರಿ ನೀರು ಹರ್ಕೊಂಡು ಹೋಗ್ತಾ ಇದೆ. ಕೇಳಿದ್ರೆ ಬೆಂಗಳೂರಿಗೆ ನೀರು ಬಿಡ್ತಾ ಇದ್ದೀರಿ ಅಂತೀರ. ಬೆಂಗಳೂರು ಬಿಟ್ಟು ಆಚೆ ಹೋಗ್ತಾ ಇದೆಯಲ್ಲ, ಆ ನೀರು ಯಾವುದು? ನಾನೇ ಮಳವಳ್ಳಿಯಲ್ಲಿ ಕಳೆದ ವಾರ ನಾನು ಮಳವಳ್ಳಿ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಒಣಗಿರೋ ಕಬ್ಬು, ಹಾಳಾಗಿರೋ ಕಬ್ಬು ವೀಕ್ಷಣೆ ಮಾಡಿದ್ದೆ. ಬರ ವೀಕ್ಷಣೆಗೆ ನಾನು ಆಗಲೇ ಪ್ರಾರಂಭ ಶುರು ಮಾಡಿ ಆಗಲೇ 1 ತಿಂಗಳಾಗಿದೆ. ನಾನು 15 ದಿನ ಆಗಿದೆ. 157 ತಾಲೂಕುಗಳಲ್ಲಿ ಬರ ಇದೆ. ಶೇಕಡ 80ರಷ್ಟು ಕೃಷಿ ಚಟುವಟಿಕೆ ಪೂರ್ತಿ ಸ್ಥಗಿತ ಆಗಿದೆ. ಆಗಲೇ ರೈತರ ಜಾನುವಾರುಗಳು ಮೇವಿಲ್ಲದೆ, ಹಸಿ ಮೇವಂತೂ ಸಿಗ್ತಾ ಇಲ್ಲ. ಇದ್ದಿದ್ದು ಒಣಮೇವನ್ನು ಕೂಡ ಕಳೆದ 2 ತಿಂಗಳಲ್ಲಿ ಖಾಲಿ ಆಗ್ತಾ ಇದೆ. ರೈತರ ಕೊಟ್ಟಿಗೆಯಲ್ಲಿದ್ದಂಥ ಒಣಮೇವನ್ನು ಕೂಡ ಖಾಲಿ ಆಗ್ತಾ ಇದೆ. ಇನ್ನು ರೈತರು ದನ ಕರುಗಳನ್ನು ಕಟಕರಿಗೆ ಮಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಗಲೇ ಹಳ್ಳಿಗಳ ಬೀದಿಗಳಲ್ಲಿ, ರಸ್ತೆಗಳಲ್ಲಿ ದನಗಳನ್ನು ಬಿಟ್ಬಿಟ್ಟಿದ್ದಾರೆ. ಎಲ್ಲನ ಹೋಗಿ ಮೇಯ್ಕೊಂಬೋದು. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ಕಂದಾಯ ಸಚಿವರು, ಹೊಸದಾಗೇನೋ ಕಂದಾಯ ಸಚಿವರಾಗಿದ್ದಾರೆ ಅಂದರೆ ಅವರು DC ಗಳಿಂದ 15 ದಿನದಲ್ಲಿ ವರದಿ ತಗೊಂತಾರಂತೆ. ಬರಗಾಲ ಬಂದು 2 ತಿಂಗಳ ಮೇಲಾದ್ರೂ ಈಗ 15 ದಿನ, 1 ತಿಂಗಳಿಂದನೇ 10,000 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಬೊಗಳೆ ಹೊಡೆದವರು ಈಗ ವರದಿ ಕೇಳ್ತಾರಂತೆ. DC 15 ದಿನದಲ್ಲಿ ಅವ್ರು ಕೊಡೋದು ಯಾವಾಗ, ಇವ್ರು ತಗೊಳೋದು ಯಾವಾಗ, ಕೇಂದ್ರ ಸರ್ಕಾರಕ್ಕೆ ಕಳಿಸೋದು ಯಾವಾಗ, ಹಣ ಬರೋದು ಯಾವಾಗ? ಒಂದು 15 ತಾಲೂಕುಗಳು ತೀವ್ರ ಕೊರತೆ ಇದೆ. ಜೂನ್ನಲ್ಲಿ ಮಳೆ ಕೊರತೆ ಪ್ರಮಾಣ 42ರಷ್ಟು. 40ರ ಒಳಗಡೆ ಇದ್ದರೆ, 45 ಇದ್ರೂ ಕೂಡ ಬರ ಘೋಷಣೆ ಮಾಡಬೇಕು ಅಂತೇಳಿ ಕಾನೂನಲ್ಲೇ ಇದೆ, NDRF ಕಾನೂನಲ್ಲೇ ಇದೆ. ಜುಲೈನಲ್ಲೂ ಮಳೆ ಕೊರತೆ 34% ಇದೆ. ಕರಾವಳಿಯಲ್ಲಿ 35% ಮಳೆ ಕೊರತೆ, ಉತ್ತರ ಒಳನಾಡಲ್ಲಿ 33%, ದಕ್ಷಿಣ ಒಳನಾಡಲ್ಲಿ 31%.
ಈ ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಬೆಳೆ ಬೆಳಿ ಅಂತೀರ. ನೀರಿಗೆ ಹಾಹಾಕಾರ ಇದೆ, ಗೋವುಗಳು ಕಣ್ಣೀರನ್ನು ನೋಡೋಕ್ಕಾಗದೆ ರೈತರು 2 ತಿಂಗಳಲ್ಲಿ 31 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 31 2 ತಿಂಗಳಲ್ಲಿ. ವಿಜಯಪುರದಲ್ಲಿ 6, ಮೈಸೂರಲ್ಲಿ 5, ಹಾವೇರಿ ಜಿಲ್ಲೆಯಲ್ಲಿ 4, ಚಿಕ್ಕಮಗಳೂರಲ್ಲಿ 3. 31. 2 ತಿಂಗಳಲ್ಲಿ 31. ಅದೇ 3 ತೆಗೆದು 1 ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 2800 ರೈತರ ಆತ್ಮಹತ್ಯೆ ಆಗಿದೆ. ಇದಾದರೂ ಒಪ್ಕೊಂತಾರ? 2800 ರೈತರು ಕಾಂಗ್ರೆಸ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನುಡಿದಂತೆ ನಡೆದ ಸರ್ಕಾರ, ಮನೆ ಬಾಗಿಲಿಗೆ ಬಂದ ಸರ್ಕಾರ, ಮನೆ ಬಾಗಿಲಿಗೆ ಎಲ್ಲ ಆತ್ಮಹತ್ಯೆಗಳನ್ನು ತತ್ತಾ ಇದ್ದಾರೆ ಇವರು. ರೈತರ ಆತ್ಮಹತ್ಯೆ, ಮನೆ ಬಾಗಿಲಿಗೆ ರೈತರ ಆತ್ಮಹತ್ಯೆ ತಂದ ಸರ್ಕಾರ. ರಾಹುಲ್ ಗಾಂಧಿ ಮಾತೆತ್ತರೆ ಈ ಜಿರ್ಲೆ ಅಂತ ಅವ್ರ ಜೊತೆ ಪ್ರತಿಭಟನೆಗೆ ಹೋಗ್ತಾರೆ. ಅದೊಂದು ದೇಶದ್ರೋಹಿ ಸಂಘಟನೆ. ಅಮೇರಿಕಾದಲ್ಲಿದ್ದ, ಚೈನಾ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾನೆ, ಪಾಕಿಸ್ತಾನ ಜೊತೆ, ಬಾಂಗ್ಲಾದೇಶ್ ಜೊತೆ ಎಲ್ಲ ಜೊತೆ ಸಂಪರ್ಕ ಇದೆ. ಅವ್ರ ಜೊತೆ ಕೈ ಜೋಡ್ಸೋಕ್ಕಾಗ್ತೈತೆ. ಇಲ್ಲಿ ರೈತರು ಬರ ಬಂದಿದೆ, ಅಂಡಮಾನ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತೀರಾ ಹಸಿರು ಉಳಿಸಿ ಅಂತ. ಇಲ್ಲಿ ಹಸಿರು ಉಳಿಸೋಕ್ಕೆ ಕಾಲುವೆಗಳಿಗೆ ನೀರು ಬಿಡೋ ಅಂಥ ಜ್ಞಾನ ಪರಿಜ್ಞಾನ ಹೇಳ್ಬೇಕಾಗಿಲ್ಲ ರಾಹುಲ್ ಗಾಂಧಿಯವರು? ಯಾರಿಗೆ ಗೋಳು ಎಳ್ಗಣಕ್ಕೆ ಕೃಷಿ ಸಚಿವರೇ ಇಲ್ಲ, ತೋಟಗಾರಿಕೆ ಸಚಿವರಿಲ್ಲ. ಸಮೀಕ್ಷೆ ಮಾಡೋದು ಯಾರು? ಅಧಿಕಾರಿಗಳ ಮೇಲೆ ಬಿಟ್ಟರೆ ಅವರ ಅಧಿಕಾರಿಗಳು ಕೇಳೋರಿಲ್ಲ. ಪಾಪ ಅವರೆಲ್ಲ ಗಾಲ್ಫು ಅದು ಇದರಲ್ಲಿ ಬ್ಯುಸಿ ಇರ್ತಾರೆ ಅಧಿಕಾರಿಗಳು. ಮಂತ್ರಿನೇ ಇಲ್ಲ ಅಂದ್ಮೇಲೆ. ಆಮೇಲೆ ಇನ್ನೊಂದು ಎಷ್ಟು ಹಾಸ್ಯಾಸ್ಪದ ಅಂದರೆ, ರಾಷ್ಟ್ರೀಯ ವಿಪತ್ತು ಘೋಷಣೆ ಮಾಡಬೇಕಂತೆ. ಯಾವ ಮನೆ ಆಳ ಅಡ್ವೈಸ್ ಮಾಡೋದನ್ನೋ ಗೊತ್ತಿಲ್ಲ ಇವ್ರಿಗೆ. ಅಲ್ಲ ರೀ, ಫಸ್ಟ್ ನೀವು ಘೋಷಣೆನೇ ಮಾಡಿಲ್ಲಲ್ಲ. ನೀವು ಫಸ್ಟ್ ತಾನೇ ಘೋಷಣೆ ಮಾಡಬೇಕು. ನೀವೇ ಘೋಷಣೆ ಮಾಡಿಲ್ಲಲ್ಲ ರಾಷ್ಟ್ರೀಯ ವಿಪತ್ತನ್ನು. ಇನ್ನು ಕೇಂದ್ರ ಹೆಂಗೆ ಘೋಷಣೆ ಮಾಡ್ತೈತೆ? ಅದೇನೋ ಕಥೆ ಇಲ್ಲದ, ರೋಮ್ ಹತ್ತಿ ಉರಿತಾ ಇದ್ದಾರೆ, ಅದೇನೋ ಪಿಟೀಲ್ ಬಾರಿಸ್ಕೊಂಡು ಕೂತ್ಕೊಂಡಿದ್ರಂತೆ. ಹಂಗೆ ಡೆಲ್ಲಿಯಲ್ಲಿ ಜಿರ್ಲೆ ಜೊತೆ ಪಿಟೀಲ್ ಹೊಡ್ಕೊಂಡು ಕೂತವ್ರೆ ಮುಖ್ಯಮಂತ್ರಿಗಳು. ಮತ್ತು ಎಲ್ಲರಿಗೂ ಕುರ್ಚಿ ಬೇಕು. ಕುರ್ಚಿ ಇಲ್ದಿರ ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಅವರು. ಆ ಪರಿಸ್ಥಿತಿ. ಎಲ್ಲರಿಗೂ ಈಗ ಡೆಲ್ಲಿ ಬೇಕು, ಎಲ್ಲರಿಗೂ ಡೆಲ್ಲಿ ಬೇಕು. ಕರ್ನಾಟಕ ಬೇಡ, ನಮ್ಮ ಹಳ್ಳಿ ಬೇಡ ಇವ್ರಿಗೆ ಯಾರಿಗೂ. ಪ್ರಿಯಾಂಕಾ ಖರ್ಗೆ ಮಾತತ್ರ ಆರ್ ಎಸ್ ಎಸ್ ಲೆಕ್ಕ ಕೊಡಿ. ಪ್ರಿಯಾಂಕಾ ಖರ್ಗೆ ಮಾತತ್ರ RSS ಲೆಕ್ಕ ಕೊಡಿ ಅಂತ. ನಾನು ನಿನ್ನ ಕೇಳ್ತಾ ಇದ್ದೀನಿ, ಗುಲ್ಬರ್ಗದಿಂದ ಗುಳೆ ಹೋದವ್ರು ಲೆಕ್ಕ ಕೊಡಪ್ಪ, ಯಾದಗಿರಿಯಿಂದ ಗುಳೆ ಹೋದವ್ರು ಲೆಕ್ಕ ಕೊಡಪ್ಪ, ಗೋವಾಗೆ ಹೋದವ್ರು ಲೆಕ್ಕ ಕೊಡಪ್ಪ, ಮಹಾರಾಷ್ಟ್ರಕ್ಕೆ ಹೋದವ್ರು ಲೆಕ್ಕ ಕೊಡಪ್ಪ. ಇಡೀ ಕಲ್ಯಾಣ ಕರ್ನಾಟಕದ ಜನ ಆಗಲೇ ಬ್ಯಾಗ್ಗಳು ಎತ್ಕೊಂಡು ಎಲ್ಲ ಗುಳೆ ಹೋಗ್ತಾ ಇದ್ದಾರೆ. ಇದನ್ನು ಪ್ರಿಯಾಂಕಾ ಖರ್ಗೆ ಯಾವಾಗ ಲೆಕ್ಕ ಕೊಡ್ತಾರೆ? ಈ ಹೋಗೋರ್ನ ರಿಜಿಸ್ಟ್ರ್ ಯಾವಾಗ ಮಾಡ್ತಾರೆ? ರಿಜಿಸ್ಟ್ರ್ ಮಾಡಬೇಕು ಅಂತಾರಲ್ಲ, RSS ರಿಜಿಸ್ಟ್ರ್ ಇಲ್ಲದೆ ಇರೋ ಸಂಸ್ಥೆ ಅಂತಾರಲ್ಲ, ಇದನ್ನ ಯಾವಾಗ ರಿಜಿಸ್ಟ್ರ್ ಮಾಡ್ತೀರಾ ಸಂಸ್ಥೆನ? ಈ ಗುಳೆ ಹೋಗೋರು ಸಂಸ್ಥೆ. ತಾಂಡಗಳೆಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ತಾಂಡಗಳು ಎಲ್ಲ ಅವಾಗೆ ಖಾಲಿ ಆಗ್ತಾವೆ. ತಾಂಡಗಳೆಲ್ಲರೂ ಕೂಡ ಮನೆಯಲ್ಲಿ ಯಾರನ್ನೋ ಒಬ್ಬ ವಯಸ್ಸಾಗಿರೋರನ್ನ ಒಬ್ಬರನ್ನೋ ಇಬ್ಬರನ್ನೋ ಬಿಟ್ಬಿಟ್ಟು ಉಳಿದವರೆಲ್ಲ ಯುವಕರು ಮಧ್ಯಮ ವಯಸ್ಸವರೆಲ್ಲರೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ತಾಂಡಗಳು ಖಾಲಿ ಆಗ್ತಾಯಿದೆ.
ಮತ್ತು ವಿದ್ಯುತ್ ಕೊರತೆ ಆಗಲೇ ಶುರುವಾಗಿದೆ. ಬೋರ್ವೆಲ್ಗಳಿಗೆ ಕರೆಂಟ್ ಕೊಡ್ತಾ ಇಲ್ಲ, ಅವಾಗೆ ಕರೆಂಟ್ ಕಟ್. ಕೆರೆಗಳೆಲ್ಲ ಬತ್ತೋಗಿದೆ. 70% ಕೆರೆ, ಕರ್ನಾಟಕದಲ್ಲಿರುವಂಥ 70% ಕೆರೆ ಬಿಲೋ 20%ಗಿಂತ ಕಡಿಮೆ ನೀರಿದೆ. ಸುಮಾರು 5,862 ಕೆರೆ ಪೂರ್ತಿ ಬರದಾಗಿದೆ. 5,862 ಕೆರೆ ಪೂರ್ತಿ ಬರದಾಗ್ಬಿಟ್ಟಿದೆ. ಒಂದು ತೊಟ್ಟು ನೀರಿಲ್ಲ. ಆ ಹಳ್ಳಿಗಳ ಪರಿಸ್ಥಿತಿ ಏನು? ಸರ್ಕಾರಕ್ಕೆ ಜ್ಞಾನ ಇದ್ದಿದ್ದರೆ ಮಳೆ ಕೊರತೆ ಆಗುತ್ತೆ ಅಂತ 3 ತಿಂಗಳಿಂದಲೇ ಹವಾಮಾನ ಇಲಾಖೆಯವರು ಎಚ್ಚರ ಕೊಟ್ಟಿದ್ದರು. ಅವಾಗೇನು ಸರ್ಕಾರ ಕತ್ತೆ ಕಾಯ್ತಾ ಇತ್ತಾ? ಏನು ಕತ್ತೆ ಕಾಯ್ತಾ ಇದ್ದಾರೆ ಸರ್ಕಾರ? ಆಗಲೇ ತಯಾರು ಮಾಡ್ಕೊಬೇಕಾಯ್ತಲ್ಲ. ಏನು ತಯಾರು ಮಾಡಿಲ್ಲ. ನನಗಂತದೆ ಎಲ್ಲ ಖಾಲಿ ಆಗಿರೋದು ಕೆರೆಗಳೆಲ್ಲ, ಸರ್ಕಾರದ ಖಜಾನೆನೇ ಖಾಲಿ ಆಗ್ಬಿಟ್ಟಿದೆ. ಜಲಾಶಯಗಳೆಲ್ಲ ಖಾಲಿಯಾಗಿರೋದು, ಸರ್ಕಾರದ ಖಜಾನೆನೇ ಖಾಲಿ ಆಗ್ಬಿಟ್ಟೈತೆ. ಲೂಟಿ, ಒಂದು ಕಡೆ ಕಸದ ಲೂಟಿ, ಇನ್ನೊಂದು ಕಡೆ ಬಿಡದಿ ಲೂಟಿ, ಇನ್ನೊಂದು ಕಡೆ ಆನೆಕಲ್ಲು ಲೂಟಿ. ಲಿಂಗನಮುಖಿ, ಸೂಪ, ವರಾಯಿಯಲ್ಲಿ 23% ಮಾತ್ರ ನೀರಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅದು ಬಿಲೋ 50%. ಕೃಷ್ಣಾ ಕಣಿವೆಯಲ್ಲಿ 48% ಇರೋದೀಗ. ಇನ್ನು ಪರಮೇಶ್ವರನೇ ಕಾಪಾಡಬೇಕು. ಅವರು ವರದಿ ತಗೊಂಡು ಕೊಟ್ಟು ಅಷ್ಟೊತ್ತಿಗೆ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜನನೂ ಗೊಳೆ ಹೊರಟೋಗ್ಬಿಟ್ಟಿರ್ತಾರೆ. ಇವ್ರಿಗೆ ವರದಿ ಬರೋ ಅಷ್ಟೊತ್ತಿಗೆ, ಪರಮೇಶ್ವರವರ ಪರಮ ವರದಿ ಬರೋ ಅಷ್ಟೊತ್ತಿಗೆ ಇಡೀ ಉತ್ತರ ಕರ್ನಾಟಕದ ಜನ ಗುಳೆ ಹೊರಟೋಗ್ಬಿಟ್ಟಿರ್ತಾರೆ. ಮಹಾರಾಷ್ಟ್ರ, ಗೋವಾ ಕಡೆ ಎಲ್ಲ ಗುಳೆ. ಈ ವರದಿ ಬರೋದೇ ಆವಾಗ. ಅದನ್ನು ಆಮೇಲೆ ಇವರೆಲ್ಲ ಪುಸ್ತಕ ಪ್ರಿಂಟ್ ಮಾಡಿ, ಬುಕ್ ಒತ್ತಿ, ಅದಕ್ಕೆ ಸೀಲ್ ಹಾಕಿ, ಸೈನ್ ಹಾಕಿ, ಮುಖ್ಯಮಂತ್ರಿಗೆ ಹೋಗಿ ಅದು ಬಂದು ಕೇಂದ್ರ ಸರ್ಕಾರಕ್ಕೆ ಹೋಗೋದು ಯಾವಾಗ? ಅಂದರೆ ನಮ್ಮ ಸರ್ಕಾರ ಇದ್ದಾಗ ಇದೆಲ್ಲ ನೋಡಿ ಕಲಿಬೇಕಾಯಿತು. ನಾವು ಒಂದು ದಿನನೂ ಲೇಟ್ ಮಾಡಿಲ್ಲ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಬರ ಅಂತ ಘೋಷಣೆ ಮಾಡಬೇಕು. ಪ್ರತಿ ತಾಲೂಕಿಗೆ ಕುಡಿಯೋ ನೀರಿರ್ಬೋದು, ಮೇವಿರ್ಬೋದು, ಇವಕ್ಕೆ 20 ಕೋಟಿ ರೂಪಾಯಿ, ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಬೇಕು. 1 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದು ಇನ್ನೂ ಫೈನಾನ್ಸ್ ಅವರು ಬಿಡುಗಡೆ ಮಾಡಿಲ್ಲ. ಇವರೇನೋ ಹೇಳ್ಬಿಟ್ರು ಬಿಡುಗಡೆ ಮಾಡು ಅಂತ. ಕೊಡಬೇಕಲ್ಲ, 234 ಏನೋ ಕೊಡಬೇಕು ತಾಲೂಕುಗಳದು. ಅಷ್ಟು ದುಡ್ಡಿಲ್ಲ ಇವ್ರ ಹತ್ರ, ಬಿಡುಗಡೆ ಮಾಡಿಲ್ಲ. 1 ಕೋಟಿಗೆ ಎಷ್ಟು ಬರ್ತೈತೆ? 10 ಬೋರ್ವೆಲ್ ಬರಲ್ಲ. ಒಂದು ತಾಲೂಕಿಗೆ ಎಷ್ಟು ಹಳ್ಳಿಗಳಿರ್ತೈತೆ? 106 ಹಳ್ಳಿಗಳಿರ್ತೈತೆ ಒಂದೊಂದು ತಾಲೂಕಲ್ಲಿ. ಒಂದು ಹಳ್ಳಿಗೆ ಒಂದು ಬೋರ್ವೆಲ್ ಅಂದ್ರೂ ಕೂಡ ಮಿನಿಮಮ್ 20 ಕೋಟಿ ಬೇಕು. ಮತ್ತು ಬರ ಅಂತ ಘೋಷಣೆ ಮಾಡಿ ಶಾಸಕರ ನೇತೃತ್ವದಲ್ಲಿ ಸಮಿತಿ ಮಾಡಬೇಕು. ತಾಲೂಕುಗಳಲ್ಲಿ ಟಾಸ್ಕ್ ಫೋರ್ಸ್ ಆಗಬೇಕು. ಟಾಸ್ಕ್ ಫೋರ್ಸ್ಗೆ ಅಜೆಂಡಾ ಏನು ಅಂತ ಫಿಕ್ಸ್ ಮಾಡಬೇಕು. ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರಿಬೇಕು. ಇದೆಲ್ಲ ಆದಮೇಲೆ ಇವರು ಬರ ಅಂತ ಘೋಷಣೆ ಮಾಡಿ ಆ MLAಗಳ ನೇತೃತ್ವದ ಸಮಿತಿ ನೇಮಕ ಮಾಡಿ ಆ ಸಮಿತಿ ಮೀಟಿಂಗ್ ಕರೆದು ಆ ಮೀಟಿಂಗಲ್ಲೇ ಅಪ್ರೂವಲ್ ಮಾಡಬೇಕು. ಎಲ್ಲೆಲ್ಲಿ ಬೋರ್ವೆಲ್ ಹಾಕಬೇಕು. ಇದೆಲ್ಲ ಆಗೋ ಅಷ್ಟೊತ್ತಿಗೆ ಒಂದು 6 ತಿಂಗಳಾಗುತ್ತದೆ. ಅದರಿಂದ ರೈತರ ಬೆಳೆ ಏನಾಗಿದೆ ಅವರಿಗೆ 50,000 ರೂಪಾಯಿ ಪರಿಹಾರ ಕೊಡಬೇಕೀಗ ಕೂಡಲೇ. ಎಕರೆಗೆ 50,000 ರೂಪಾಯಿ ಪರಿಹಾರ ಪರ್ ಎಕರ್ ಕೊಡಬೇಕು. ಮತ್ತು ಬೇರೆ ಯಾವುದೇ ರಾಜ್ಯಕ್ಕೆ ನೀರನ್ನು ಬಿಡುಗಡೆ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು. ಮತ್ತು ಕರ್ನಾಟಕದಲ್ಲಿ ಮೇವೇನಿದೆ ಆ ಮೇವನ್ನು ಹೊರ ರಾಜ್ಯಗಳಿಗೆ ಮಾರಾಟ ಮಾಡುವಂಥ ಒಂದು ವ್ಯವಸ್ಥಿತ ಜಾಲ ಈಗಾಗಲೇ ಹುಟ್ಟಾಕೊಂಡಿದೆ ಕರ್ನಾಟಕದಲ್ಲಿ. ಆಗಲೇ ನಮ್ಮ ಗಡಿಗಳನ್ನು ದಾಟಿ ಮೇವು ಆಚೆ ಹೋಗ್ತಾ ಇದೆ. ಅದನ್ನು ಕೂಡಲೇ ಸ್ಟಾಪ್ ಮಾಡಬೇಕು.
ಮತ್ತು ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ ಸಾಲ ಮನ್ನಾ ಮಾಡ್ತೀನಿ ಅಂತ. ಬೇಗ ಅನೌನ್ಸ್ ಮಾಡಿ ಅದನ್ನು ನೆಮ್ಮದಿಯಿಂದ ಇರ್ಬೋದು ರೈತರು. ಸಾಲ ಮನ್ನಾ ಮಾಡಿ, ಇಲ್ಲಾಂದರೆ ಬೆಳೆ ಹಾನಿ ಒಂದು ಕಡೆ, ಬ್ಯಾಂಕುಗಳವ್ರ ಕಾಟ ಮತ್ತೊಂದು ಕಡೆ, ಆತ್ಮಹತ್ಯೆಗಳು ಇನ್ನೂ ಜಾಸ್ತಿ ಆಗ್ತೈತೆ. ಈಗಾಗಲೇ ನಾನು ಪತ್ರನೂ ಕೂಡ ಬರೆದಿದ್ದೀನಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ 2/7/2026 ಬರೋದ ಬಗ್ಗೆ ಈಗಾಗಲೇ ಪತ್ರ ಬರೆದು ಎಚ್ಚರಿಕೆಯನ್ನು ನಾನು ಕೊಟ್ಟಿದ್ದೀನಿ. ಏನೇನು ಮಾಡಬೇಕು ಅಂತಲೂ ನಾನು ಸಲಹೆಯನ್ನು ಕೊಟ್ಟಿದ್ದೀನಿ ಸರ್ಕಾರಕ್ಕೆ. ವಿರೋಧ ಪಕ್ಷವಾಗಿ ನಾನು ಸಲಹೆ ಕೊಡಬೇಕಾಗಿದ್ದು ನನ್ನ ಡ್ಯೂಟಿ, ನಾನು ಸಲಹೆಯನ್ನು ಕೊಟ್ಟಿದ್ದೀನಿ. ಇನ್ನೂ ಏನಾನ ಸರ್ಕಾರ ಬದುಕಿದ್ರೆ, ರೈತರ ಪಾಲಿಗೆ ಏನಾನ ಬದುಕಿದ್ರೆ ಮಾಡಲಿ, ಇಲ್ಲ ಸರ್ಕಾರ ಸತ್ತೋಗಿದೆ ಅಂತ ಘೋಷಣೆ ಮಾಡಲಿ. ಬರದ ಬಗ್ಗೆ ಏನಂತ ಕೇಳೋದಿದೆಯಾ? ಬರದ ಮಾತ್ರ ಬರ ಅಂತ ಘೋಷಣೆ ಮಾಡೋದ್ರಿಂದ ರೈತರಿಗಾಗಲಿ ಅಥವಾ ಏನು ಅನುಕೂಲ ಆಗುತ್ತೆ ಸರ್? ಯಾಕಂದ್ರೆ ನೀವು ಕೂಡ ಕಂದಾಯ ಸಚಿವರಾಗಿದ್ದಾರೆ. ಬರ ಅಂತ ಘೋಷಣೆ ಆದ ತಕ್ಷಣವೇ SDRF ಹಣ ಇರ್ತದೆ. ಪ್ರತಿ ವರ್ಷ ಎಲ್ಲ ರಾಜ್ಯಗಳಿಗೂ ಕೇಂದ್ರ ಸರ್ಕಾರ SDRFಗೆ ಬರ ಬರಲಿ ಬರದೇ ಹೋಗಲಿ, ಫ್ಲಡ್ ಆಗಲಿ ಆಗದೆ ಹೋಗಲಿ, ಹಣ ಬಂದುಬಿಡುತ್ತೆ. ಇದು ಎವ್ರಿ 4 months ಹಣ ರಾಜ್ಯ ಸರ್ಕಾರಕ್ಕೆ, ಎಲ್ಲ ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ. ಅದನ್ನು ಯುಟಿಲೈಸ್ ಮಾಡ್ಬೋದು ನೀವು. ಮತ್ತು ಬರ ಅಂತ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರದ NDRF ಅಡಿಯಲ್ಲಿ ಏನೇನು ಕಾಮಗಾರಿಗಳನ್ನು ತೆಗೆದುಕೊಳ್ಬೋದು, ಯಾವ್ಯಾವ ಕೆಲಸ ಮಾಡ್ಬೋದು. ಮತ್ತು ಹಣ ಕೇಂದ್ರ ಸರ್ಕಾರ, ಕೇಂದ್ರದ ಗೃಹ ಸಚಿವರ ನೇತೃತ್ವದಲ್ಲಿ ಸಮಿತಿ ಇದೆ ಒಂದು. ಅದು ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಬರ ಬಂದಿದೆ, ಎಲ್ಲೆಲ್ಲಿ ಫ್ಲಡ್ ಆಗಿದೆ ಎಲ್ಲದಕ್ಕೂ ಅವರು ಮೀಟಿಂಗ್ ಮಾಡಿ ಹಣನ ಬಿಡುಗಡೆ ಮಾಡ್ತಾರೆ. ಆ ಸಮಿತಿಗೆ ನಿಮ್ಮ ಮನವಿ ಹೋಗ್ಬೋದು. ಬರ ಅಂತ ಡಿಕ್ಲೇರ್ ಮನವಿ ಹೋದರೆ ಅವರು ಒಂದು ನಿಯೋಗ ಕಳಿಸ್ತಾರೆ. ಕೇಂದ್ರ ಸರ್ಕಾರ ಒಂದು ನಿಯೋಗ ಕಳಿಸ್ತಾರೆ. ಅವ್ರು ಬಂದು ಎಲ್ಲೆಲ್ಲಿ ಈ ಥರ ಬರ ಬಂದಿದೆ ಅದರ ಬಗ್ಗೆ ವರದಿ ಕೊಡ್ತಾರೆ. ಇಷ್ಟು ಅನಾಹುತ ಆಗಿದೆ, ಇಷ್ಟು ಹಣ ಬಿಡುಗಡೆ ಮಾಡಬೇಕು ಅಂತ ರೆಕಮೆಂಡೇಶನ್ ಮಾಡ್ತಾರೆ. ಅದರಿಂದ ನೀವು ಘೋಷಣೆ ಮಾಡಿಲ್ಲ ಅಂದರೆ ಈ ಯಾವುದು ಹಣ ಬರೋದೇ ಇಲ್ಲ, ಡಿಲೇ ಆಗುತ್ತೆ. ನಿಮ್ಮ ಕಾಳಜಿ ಇದ್ದರೆ ಬೇಗ ಬಿಡುಗಡೆ. ಇವ್ರದ್ದು ಕಾಂಗ್ರೆಸ್ ಸರ್ಕಾರ ಸಮಸ್ಯೆ ಏನು ಅಂದರೆ, ಘೋಷಣೆ ಆದರೆ ಹಣ ಬಿಡುಗಡೆ ಮಾಡಬೇಕಲ್ಲ ರಾಜ್ಯ ಸರ್ಕಾರ. ಈ SDRFದು ಏನೇನು ಯೂಸ್ ಮಾಡ್ಕೊಂಬಿಟ್ಟವ್ರೋ ಗೊತ್ತಿಲ್ಲ. ಇವ್ರ ಹಣನ, ಕೇಂದ್ರ ಸರ್ಕಾರದ ಹಣ ಯಾರ್ಯಾರಿಗೆ ಏನೇನು ಯೂಸ್ ಮಾಡಿಬಿಟ್ಟವ್ರು ಗೊತ್ತಿಲ್ಲ. ಆ ಭಯ ಘೋಷಣೆ ಮಾಡಿದ ತಕ್ಷಣ ಪರಿಹಾರಕ್ಕೆ ರೈತರು ಮನವಿ ಕೊಡ್ತಾರೆ, ಅರ್ಜಿ ಕೊಡ್ತಾರೆ, ನಮ್ಮ ಹೊಲಕ್ಕೆ ಬನ್ನಿ ನೋಡಿ ಅಂತ ಹೇಳಿ ಮನವಿ ಸಲ್ಲಿಸ್ತಾರೆ. ಈ ಕಾಟ ಯಾಕೆ ಅಂತೇಳಿ ಡೆಲ್ಲಿ ಟೂರ್ ಹಾಕ್ಕೊಂಡು ಡೆಲ್ಲಿ ಕಡೆ ಹೊರಟೋಗ್ಬಿಟ್ಟವ್ರು ಅಷ್ಟೇ. ಅದು ಹೇಳ್ತಾನೆ ಇದ್ದಾರೆ. ಏನು ಖರ್ಚು ಮಾಡಿದ್ದೀರಾ ಅಂತ ಇನ್ನೂ ಸರ್ಟಿಫಿಕೇಟೇ ಕೊಟ್ಟಿಲ್ಲಲ್ಲ ಇವರು. ಕೊಟ್ಟಿದ್ರೆ ಬಿಡುಗಡೆ ಮಾಡು. ಯಾವಾಗ ಕೊಟ್ಟರು, ಯಾವ ಟೈಮಲ್ಲಿ ಕೊಟ್ಟರು, ಏನು ಅನ್ನೋದು ಬಿಡುಗಡೆ ಮಾಡಿ. ರಾಜ್ಯದ ಜನತೆ ಗೊತ್ತಾಗ್ತೈತೆ, ಜನಕ್ಕೆ ಗೊತ್ತಾಗಬೇಕಲ್ಲ. ನೀವು ನೆನ್ನೆ ಬಿಡುಗಡೆ ಮಾಡಿದ್ರು, ಒಂದು ತಿಂಗಳಿಂದ ಬಿಡುಗಡೆ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ ತಿಳಿಸಿ. ರಾಜ್ಯದ ಜನ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅದರದ್ದೇ ನಾನು ಹೇಳ್ತಾ ಇರೋದು. ಇದೇ ಅಂತಲ್ಲ, ಪೆಂಡಿಂಗು ಇದು ಇದೆ. ಜಲ್ ಜೀವನ್ ಮಿಷನ್ದು ಬೇಕಾದಷ್ಟು ಪೆಂಡಿಂಗ್ ಇದೆ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಇನ್ನು. ಜಲ್ ಜೀವನ್ ಮಿಷನ್ದು ಕೊಟ್ಟೇ ಇಲ್ಲ ಇನ್ನು. UDದು ಕೊಟ್ಟಿಲ್ಲ. ಎಲೆಕ್ಷನ್ನೇ ಮಾಡಿಲ್ಲಲ್ಲ. ಎಲೆಕ್ಷನ್ ಮಾಡಿಲ್ಲ ಅಂದರೆ ಇವ್ರ ಕಾಂಗ್ರೆಸ್ ಪಾರ್ಟಿನೇ ಇದ್ದಾಗ ಎಲ್ಲಿ ಎಲೆಕ್ಷನ್ ಮಾಡಲ್ಲ ಲೋಕಲ್ ಬಾಡಿ, ಅಲ್ಲಿಗೆ ಹಣನೇ ಬಿಡುಗಡೆ ಆಗಲ್ಲ. ನೀವು ಎಲೆಕ್ಷನ್ನೇ ಮಾಡಿಲ್ಲಲ್ಲ, ಹಣ ಬಿಡುಗಡೆ ಎಲ್ಲಿಂದ ಬರ್ತದೆ ನಿಮಗೆ? ಎಲೆಕ್ಷನ್ ಲೋಕಲ್ ಬಾಡೀಸ್ಗೆ. ಓಕೆ, ನಿಮ್ಮ ಪ್ರಶ್ನೆನೇ ಅರ್ಥ ಆಗಲಿಲ್ಲ. ಹೇಳಿಕೆನೇ ಅಷ್ಟೇ. ಯಾಕೆ ಮತ್ತೆ ಹೋಗ್ತಾ ಇದ್ದಾರೆ ಎಲ್ಲರೂ? ಯಾಕೆ ಹೋಗ್ತಾ ಇದ್ದಾರೆ? ಈಗ
ಉಳಿ ಹೋಗಿರೋದು ನೀವೇ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾನೆ ಇದ್ದೀರಾ, ಟಿ ವಿಗಳಲ್ಲಿ ಬರ್ತಾಯಿದೆ, ಪತ್ರಿಕೆಯಲ್ಲಿ ಬರ್ತಾಯಿದೆ, ಹೋಗ್ತಾನೆ ಇದ್ದಾರಲ್ಲ. ಗೋವಾಗೆ ಹೋಗಿರೋದು, ಮಹಾರಾಷ್ಟ್ರ ದಾಖಲೆ ಬೇಕಾ? ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ತಮಿಳ್ನಾಡಿಗೆ ಹೋಗಿದ್ದಾರೆ, ಹೈದರಾಬಾದ್ಗೆ ಹೋಗಿದ್ದಾರೆ, ಈ ಕಡೆ ಬೀದರ್ ಈ ಕಡೆ ಭಾಗದವರೆಲ್ಲ. ನೀವು ಕೊಟ್ಟಿದ್ರೆ ಉದ್ಯೋಗ ಅವ್ರು ಯಾಕೆ ಹೋಗ್ತಾರೆ? ನೀವು ಕೊಟ್ಟಿಲ್ಲ, ಸುಮ್ಮನೆ ಪ್ರಚಾರಕ್ಕೋಸ್ಕರ, ಪ್ರಚಾರದ ಗೀಳಿಗೋಸ್ಕರ ನೀವು ಮಾಡ್ತಾ ಇದ್ದೀರ. ಇಲ್ಲಾಗ್ತಾ ಇದೆಯಲ್ಲ ಬೆಂಗಳೂರಲ್ಲಿ, ತೆರವು ಏನು ಫುಟ್ಪಾತ್ ತೆರವು ಅಂತ ಡೈಲಿ ಆಗ್ತಾನೇ ಇದ್ದಾರೆ. ತಿರ್ಗಿ ಆದಮೇಲೆ ಎಲ್ಲ ಬಂದು ಅದೇ ಫುಟ್ಪಾತಲ್ಲಿ ಹಂಗೆ ಇಟ್ಕೊಂಡು ಹಂಗೆ ಕೂತವ್ರು ಎಲ್ಲರೂ ಕೂಡ. ಮೊನ್ನೆ ಅಧಿಕಾರಿಗಳಿಗೆ ಚೆಂದಾಗಿ ಪೆಪ್ಪರ್ ಸ್ಪ್ರೇ ಹಾಕಿ, ಪೆಪ್ಪರ್ ಸ್ಪ್ರೇ ಸಾಂಬಾರ್ಗೆ ಹಾಕೋದಲ್ಲ, ಸಾಂಬಾರ್ಗೆ ಹಾಕ್ಬೇಕಾಯ್ತು, ಅದನ್ನು ಅಧಿಕಾರಿಗಳು ಮುಖಕ್ಕೆ ಹಾಕಿದ್ದಾರೆ. ಗೊತ್ತಾಯ್ತಲ್ಲ ಕರ್ನಾಟಕದಲ್ಲಿ ಲ್ಯಾಂಡ್ ಆರ್ಡರ್ ಹೆಂಗಿದೆ ಅಂತ. ಅಧಿಕಾರಿಗಳೇ ಸೇಫ್ ಇಲ್ಲ ಅಂದಮೇಲೆ ಇನ್ನು ಜನ ಎಲ್ಲಿದ್ದಾರೆ ಸೇಫು? ಆಡುವಾಗಲೇ ಪೆಪ್ಪರ್ ಸ್ಪ್ರೇ ಹೊಡಿತಾರೆ, ರೋಡಲ್ಲೇ ನಿಲ್ಸ್ಕೊಂಡು ಅಧಿಕಾರಿಗಳಿಗೆ ಚೆಂದಾಗಿ ನುಣ್ಣಗೆ ಹೊಡೆದಿದ್ದಾರಲ್ಲ. ನಾಚಿಕೆ ಆಗಲ್ವಾ? ಸರ್ಕಾರ ಕೊಡಿಬೇಕಾಯಿತು. ಕಾನೂನು ಸುವ್ಯವಸ್ಥೆ ಇದೆಯಾ ಕರ್ನಾಟಕದಲ್ಲಿ? ಗುಂಡು ಹಾಕ್ತಾರಂತೆ. ಗುಂಡು ಹಾಕ್ಬೇಕಾದ್ರೆ 7 ಕೇಸ್ ಇರಬೇಕು ಒಬ್ಬರ ಮೇಲೆ 1 ವರ್ಷದಲ್ಲಿ. ಹಂಗೆಲ್ಲ ಹಾಕಕ್ಕೆ ಬರಲ್ಲ. ಸುಮ್ಮನೆ ಸ್ಟೇಟ್ಮೆಂಟ್ ಮಾಡ್ಬೋದು ಅಷ್ಟೇ. ಹಾಕಿ ಅಂತ ಹೇಳಿದ್ದಾರೆ. ಹಾಕಕ್ಕೆ ಕಾನೂನು, ನಾನು ಹೋಮ್ ಮಿನಿಸ್ಟರ್ ಆಗಿದ್ನಲ್ಲ, ನಾನು ಹೇಳ್ತಾ ಇದ್ದೀನಿ. ನಾನು ಕೃಷ್ಣ ಬೈರೇಗೌಡ ಹೇಳಿದ್ದು ಗುಂಡು ಹಾಕ್ತೀರಿ ಅಂತ. ಓಕೆ, ಈಗ ಸಾಲ ಮನ್ನಾ ಎಷ್ಟು ಮಾಡಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ? ಸಾಲ ಮನ್ನಾ ಮಾಡಿ ಅಂತ ಹೇಳ್ತೀವಿ. 1 ಲಕ್ಷದವರೆಗೂ ಹೇಳಿದಾರಲ್ಲ 1 ಲಕ್ಷದವರೆಗೂ ಸಾಲ. ಪೂರ್ತಿ ಮನ್ನಾ ಮಾಡಿ 1 ಲಕ್ಷದವರೆಗೂ, ಬಡ್ಡಿ ಇದು ಎಲ್ಲ. ಓಕೆ, ನೀಟ್ ವಿಚಾರವಾಗಿ ಏನು ರಾಹುಲ್ ಗಾಂಧಿ ಮತ್ತು ಆಮ್ ಆದ್ಮಿ ಎಣ್ಣೆ ಸಿಗಕ್ಕಾಯ್ದ್ರಿ, ಈಗೆಲ್ಲ ಒಂದಾವಟ ಅವ್ರೆ. ಮೋದಿ ಸರ್ಕಾರದ ವಿರುದ್ಧ ಸುಳ್ಳು ಆಪಾದನೆಗಳನ್ನು ಮಾಡಿ ಧರಣಿ ಮಾಡಿದಾರಲ್ಲ. ಈಗಾಗಲೇ ಮೋದಿ ಸರ್ಕಾರ SIT ರಚನೆ ಮಾಡಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಜೈಲಿಗೂ ಕಳಿಸಿದ್ದಾರೆ. ಇವ್ರಿಗೆ ಅದ್ರ ಬೇಕಿಲ್ಲ, ಇಲ್ಲಿ ರಾಜಕೀಯ ಮಾಡಬೇಕಷ್ಟೆ. ಯಾಕೆ ಅಂದರೆ ಮೂಲೆ ಗುಂಪು ಆಗ್ಬಿಟ್ಟಿದ್ರು. ವೆಸ್ಟ್ ಬೆಂಗಾಲ್ ಸೋತ ಮೇಲೆ, ಅಸ್ಸಾಂ ಸೋತ ಮೇಲೆ, ತಮಿಳ್ನಾಡು ಸೋತ ಮೇಲೆ ಎಲ್ಲ ಮೂಲೆ ಗುಂಪು ಆಗೋಗ್ಬಿಟ್ಟಿದ್ರು. ಅದರಿಂದ ಹೊರಬರೋಕ್ಕೆ ಮಾಡಿರೋವಂಥ ಒಂದು ನಾಟಕ ಇದು. ಇಲ್ಲಿ ಹುಬ್ಳಿ ಧಾರವಾಡದಲ್ಲಿ ದೊಡ್ಡ ಹೋರಾಟ ಆಯಿತು. ಲಾಠಿ ಚಾರ್ಜ್ ಮಾಡಿದ್ರಿ. ಈಗ ಹಂಗೆ ಲಾಠಿ ಚಾರ್ಜ್ಗೆ ಖಂಡನೆ ಮಾಡ್ತಾ ಇದ್ದೀರಲ್ಲ, ಲಾಠಿ ಚಾರ್ಜ್ ಬಗ್ಗೆ ಖಂಡನೆ ಅಂತ. ನಾನೇ ಹೋಗಿದ್ದೆ ಹುಬ್ಳಿ ಧಾರವಾಡಗೆ. ಆಮೇಲೆ ವಿದ್ಯಾರ್ಥಿಗಳ ಬಗ್ಗೆ ಭಾಳ ಕಾಳಜಿ ಅಂದ್ರಲ್ಲ. RCB 11 ಜನ ಸತ್ತೋದ್ರಲ್ಲ, ಅವಾಗೆಲ್ಲೋಗಿತ್ತು ನಿಮ್ಮ ಕಾಳಜಿ? ರಾಹುಲ್ ಗಾಂಧಿಯವರೇ, 11 ಜನ ಅಮಾಯಕ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರಲ್ಲ, ಆವಾಗ ಎಲ್ಲೋಗಿತ್ತು ನಿಮ್ಮ ಕಾಳಜಿ? ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಅಂತೆ. ಅಲ್ಲಾದರೂ ಜೈಲಿಗೆ ಹಾಕಿದ್ರು. ಯಾರು? ನರೇಂದ್ರ ಮೋದಿ ನೀಟಲ್ಲಿ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಬಿಡಲ್ಲ ಅಂತಲೂ ಹೇಳಿದ್ದಾರೆ, ಜೈಲಿಗೆ ಹಾಕೋದು. ನೀವೆಲ್ಲರಿಗೂ ಕ್ಲೀನ್ ಚಿಟ್ ಕೊಟ್ಬಿಟ್ರಲ್ಲ. ವ್ಯತ್ಯಾಸ ಅಷ್ಟೇ, ಕಾಂಗ್ರೆಸ್ಗೂ BJPಗೆ ಇರೋ ವ್ಯತ್ಯಾಸ. ನೀವೆಲ್ಲ ಕ್ಲೀನ್ ಚಿಟ್. ಮತ್ತು ಯಾಕೆ ಸಸ್ಪೆಂಡ್ ಮಾಡಿದ್ರಿ ಕಮಿಷನರ್ನ, ಪೊಲೀಸ್ ಕಮಿಷನರ್ನ? ತಪ್ಪು ಮಾಡೇ ಇಲ್ಲ ಅಂದರೆ ಸಸ್ಪೆಂಡ್ ಯಾಕೆ ಮಾಡಿದ್ರಿ ಪೊಲೀಸ್ ಕಮಿಷನರ್? ಈಗೆಲ್ಲ ಕ್ಲೀನ್ ಚಿಟ್ ಯಾಕೆ ಕೊಟ್ರಿ? ಅಂದರೆ 11 ಜನರ ಸಾವಿಗೆ ಯಾರು ಕಾರಣ ಹೇಳ್ಬೇಕಲ್ಲ ಸರ್ಕಾರ. ಫೋಟೋ ಶೂಟ್ ಮಾಡ್ಕೊಂಡವ್ರ ಕಾರಣನ? ಹೆಂಡತಿ ಮಕ್ಕಳೆಲ್ಲರ ಪೆರೈಡ್ ಮಾಡಿ ಕ್ರಿಕೆಟ್ ಪ್ಲೇಯರ್ಸ್
ಬರದ ತಾಂಡವ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರು, ಮಾಜಿ ಮಂತ್ರಿಗಳು, MLAಗಳು ಎಲ್ಲರೂ ಕೂಡ ಡೆಲ್ಲಿಗೆ ಜಾಲಿ ಅಂತೇಳಿ ಡೆಲ್ಲಿ ಕಡೆ ಮುಖ ಮಾಡಿರೋ ಅಂಥದ್ದು. ಇದು ಕರ್ನಾಟಕದಲ್ಲಿ ಬರ ಅಲ್ಲ, ಇದು ಜನರ ಹಣೆ ಬರಹ ಅಂತ ಅನಿಸ್ತದೆ. ಕಾಂಗ್ರೆಸ್ ಬಂದಾಗೆಲ್ಲನೂ ಕೂಡ ಬರ ಬರಲಿ, ಫ್ಲಡ್ ಬರಲಿ, ಯಾವತ್ತೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡೇ ಇಲ್ಲ. ಅದನ್ನು BJPಯಿಂದ ನೋಡಿ ಕಲಿಬೇಕು ಇವ್ರಿಗೆ ಬುದ್ಧಿ ಇದ್ದರೆ. ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಫ್ಲಡ್ ಬರಲಿ, ಬರ ಬರಲಿ, ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದೀರಿ. ಮತ್ತು ಪರಿಹಾರನೂ ಕೂಡ ಡಬಲ್, ಏನು NDRF ರೂಲ್ಸ್ ಇದೆ ಅದಕ್ಕಿಂತ ಡಬಲ್ ಕೊಟ್ಟಿರೋ ಅಂಥ ಉದಾಹರಣೆಗಳು ಹಲವಾರು ಇದೆ. ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಳೆ ಬೆಳಿಬೇಡಿ ಅಂತಾರೆ. ರೈತರು ಬೆಳಗ್ಗೆ ಎದ್ದು ಏನು ಕೆಲಸ ಮಾಡಬೇಕೀಗ? ನೀವೇನೋ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತೀರಾ, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತೀರಾ, ದೋಸೆ ತಿನ್ನೋಕ್ಕೆ ಹೋಟ್ಲಿಗೆ ಹೋಗ್ತೀರಾ. ರೈತರು ಬೆಳೆ ಬೆಳಿಬೇಡ ಅಂದರೆ ಅವ್ರು ಏನು ಮಾಡಬೇಕು? ವೈದ್ಯಕೀಯ ಕಾಲೇಜುಗಳು 387 ಇದ್ದಿದ್ದು ಅದನ್ನು 780 ಮಾಡಿದ್ದಾರೆ. ಅಂದರೆ ನೀಟ್ ವಿಚಾರದಲ್ಲಿ ಮೋದಿಯವರು ಜನರ ಪರವಾಗಿ ಕೆಲಸ ಮಾಡಿದ್ದಾರೆ. ಆ ಹೊಟ್ಟೆ ಉರಿಯಿಂದ ಇವತ್ತು ಈ ನೀಟ್ ವಿಚಾರವಾಗಿ ಕಾಂಗ್ರೆಸ್ ಅವರು ಏನು ರಾಜಕಾರಣ ಮಾಡ್ತಾ ಇದ್ದಾರೆ, ಇದರ ವಿರುದ್ಧ ಇವತ್ತು ನಾನು ಕೂಡ ನನ್ನ ನೇತೃತ್ವದಲ್ಲಿ ನಾನು ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆ ಹಾಕೋಕ್ಕೆ ಹೋಗ್ತಾ ಇದ್ದೀನಿ. ಈಗ ಹೋಗ್ತೀನಿ ನಾನು. ಮೊದಲೇ ಹೇಳಿದ್ರೆ ಪೊಲೀಸರು ಈಗಲೇ ಬಂದು ಕಾಯ್ತಾ ಇದ್ರು, ಇಲ್ಲೇ ಬಂದು ಕಾಯ್ತಾವ್ರೆಲ್ಲ, ವಿಧಾನಸೌಧಕ್ಕೆ ಬಂದು ಕಾಯ್ತಾವ್ರೆ. ಅದಕ್ಕೆ ನಾನು, ನಮ್ಮ ಎಲ್ಲ MLAಗಳು, ನಮ್ಮ ಕಾರ್ಯಕರ್ತರು, MLCಗಳು ಎಲ್ಲರೂ ಕೂಡ ಸರ್ ಹೋಗಕ್ಕೆ ಬಿಟ್ಟಿಲ್ಲ ಅಂತ ಅಲ್ಲೇ ಕಂಟ್ರೋಮೆಂಟ್ ರೈಲ್ವೆ ಸ್ಟೇಷನ್ ಅದು ತಡೆದಿದ್ದಾರೆ. ಕಂಟ್ರೋಮೆಂಟ್ ಅಷ್ಟನ್ನೇ ತಡೀತಾರೆ. ಕಾಂಗ್ರೆಸ್ ಈ ಥರ ದೇಶ ದ್ರೋಹಿಗಳಿಗೆ ಜಿರ್ಲೆ ಅಂತೇಳಿ ಒಂದು ಪಾರ್ಟಿ ಮಾಡ್ಕೊಂಡು ಅಮೇರಿಕಾದಲ್ಲಿ ಕೂತ್ಕೊಂಡು ಅಮೇರಿಕಾ ದುಡ್ಡಿಸ್ಕೊಂಡು, ಚೈನಾ ದುಡ್ಡಿಸ್ಕೊಂಡು ಹೋರಾಟ ಮಾಡೋರ ಪರವಾಗಿ ಬೆಂಬಲ ಕೊಟ್ಟಿದ್ದೀರಲ್ಲ. ಮತ್ತು ಪ್ರಧಾನಮಂತ್ರಿಗೆ ಪಾರ್ಲಿಮೆಂಟ್ ನಡೀತಾ ಇದೆ. ಪಾರ್ಲಿಮೆಂಟ್ ಏನಕ್ಕಿರೋದು? ಚರ್ಚೆ ಮಾಡೋಕ್ಕಿರೋದು. ಸಮಸ್ಯೆಗಳೇನಿದೆ ಅದು ಚರ್ಚೆ ಮಾಡಬೇಕು, ಡಿಬೇಟ್ ಮಾಡಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು. ಅದು ಬಿಟ್ಬಿಟ್ಟು ಪಾರ್ಲಿಮೆಂಟಲ್ಲಿ ಗಪ್ಚಿಪ್, ಯಾಕಂದರೆ ಅಲ್ಲಿ ಉತ್ತರ ಕೊಡೋಕ್ಕೆ 100 ಜನ ನಿಂತಿದ್ದಾರೆ ಅಲ್ಲಿ BJP ಅವರು. ಅಲ್ಲಿ ಉತ್ತರ ತಗೊಳಕ್ಕೆ ಅಂದರೆ ನಿಮಗೆ ಡಿಬೇಟ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿಯವರಿಗೆ ಡಿಬೇಟ್ ಮಾಡೋ ಯೋಗ್ಯತೆ ಇಲ್ಲ. ಬೀದಿಯಲ್ಲಿ ಮಾತ್ರ ನಿಂತ್ಕೊಂಡು ನಾಟಕ ಆಡೋ ಯೋಗ್ಯತೆ ಇದೆ ಅವ್ರಿಗೆ. ಎಲೆಕ್ಟ್ ಮಾಡಿರೋದು ಒಬ್ಬ ಪಾರ್ಲಿಮೆಂಟ್ನ ಎಲೆಕ್ಟ್ ಮಾಡೋ ಜನ ಪಾರ್ಲಿಮೆಂಟಲ್ಲಿ ನಮ್ಮ ಬಗ್ಗೆ ಸಮರ್ಥವಾಗಿ ವಾದ ಮಾಡು ಅಂತ, ಬೀದಿಯಲ್ಲ. ಅದರಿಂದ ಈ ಒಂದು ಕೆಟ್ಟ ಸಂಪ್ರದಾಯವನ್ನು ಹಾಕಿದಂಥ ರಾಹುಲ್ ಗಾಂಧಿ ವಿರುದ್ಧವಾಗಿ ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆಯನ್ನು ಹಾಕ್ತಾಯಿದ್ದಾರೆ. ಇಲ್ಲಿ ನಡೆದ ಪ್ರತಿಭಟನೆ ಸಂದರ್ಭದಲ್ಲಿ ಇಲ್ಲ ವಿದ್ಯಾರ್ಥಿಗಳು ಅಭ್ಯರ್ಥಿಗಳ ಮೇಲೆಲ್ಲ ಹಲ್ಲೆ ಆಯ್ತಲ್ಲ ಸರ್, ಆಡಳಿತಗಾರರೇ, ಅದು ಸರಿಯೇ ತಪ್ಪು? ವಿದ್ಯಾರ್ಥಿಗಳು ಅಟ್ಯಾಕ್ ಮಾಡಿದ್ರು ಸರ್, ಮೊನ್ನೆ ಚಿಕ್ಕಾಪುರಲ್ಲಿ ಲಾಠಿಚಾರ್ಜ್ ಮಾಡಿದ್ರು, ಸರಿಯೇ ತಪ್ಪು? ಇಷ್ಟು ಸರಿಯೇ ತಪ್ಪೆ ಅಂತ ಹೇಳಿದ್ರೆ ಪರ್ಮಿಷನ್ ತಗೊಂಡು ಮಾಡಬೇಕಾಯ್ತು ಅವರೆಲ್ಲ. ಲಾಠಿಚಾರ್ಜ್ ಮಾಡಿ ಸರಿ ಅಲ್ಲ, ಪರ್ಮಿಷನ್ ತಗೊಂಡು ಈಗ ನಮ್ಮ ಇಲ್ಲೂ ಮಾಡಿದ್ರು ಹುಬ್ಳಿಯಲ್ಲಿ. ಅದನ್ನು ಸರಿಯೇ ತಪ್ಪ ಅಂತ ನಾನು ಕಾಂಗ್ರೆಸ್ ಅವ್ರು ಕೇಳಿದ್ದೀನಲ್ಲ, ಹೇಳಿ, ಅವರು ಉತ್ತರ ಕೊಡಲಿ, ಅದಕ್ಕೆ ಆಮೇಲೆ ಉತ್ತರ ಕೊಡ್ತೀನಿ. ಹುಬ್ಳಿಯಲ್ಲಿ ನಾನೇ ಹೋಗಿದ್ನಲ್ಲ, ನನ್ನ ಮುಂದೆನೇ ಲಾಠಿ ಚಾರ್ಜ್ ಮಾಡಿದ್ರಿ. ಪರ್ಮಿಷನ್ ತಗೊಂಡು ಮಾಡಿದ್ರೆ ಇಲ್ಲ 11 ಜನ ಸತ್ರಲ್ಲ. ನೀವು ಸರ್ಕಾರದ ಅನುಮತಿ ತಗೊಂಡು ಸರ್ಕಾರದ ಕಾನೂನುಗಳು, ಸರ್ಕಾರದ ಆಸ್ತಿನ ಏನು ನೀವು ತೊಂದರೆ ಮಾಡದೆ ಪೊಲೀಸವ್ರನ್ನ ಹೊಡಿಲಿಲ್ಲ ಅಂದರೆ ಅದ್ರ ಮೇಲೆ ಏನಾದರೂ ಮಾಡಿದ್ರೆ ತಪ್ಪೆ. ನೀವು ಪೊಲೀಸವ್ರ ಮೇಲೆ ಅಲ್ಲೇ ರಕ್ತ ಬರಂಗೆ ಹೊಡೆದಿದ್ದೀರಲ್ಲ ಪೊಲೀಸವ್ರಿಗೆಲ್ಲ, ಅದು ಸರಿಯೇ? ಅದು ಸರಿ ಅಂದರೆ ನಾವು ಅದಕ್ಕೆ ಉತ್ತರ ಹೇಳ್ತೀವಿ. ನಾವು ಪೊಲೀಸರು ನೋಡಿದ್ದು ಸರಿ, ನಿಮ್ಮನ್ನು ನೋಡಿದ್ದು ಸರಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನಾ?
ಬಗ್ಗೆ ಪ್ರಧಾನಿ ಮೋದಿ ಅವರು ಮಾತನಾಡಲೇಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಮೋದಿಯವರು ಮಾತಾಡಿದಾರಲ್ಲ, ಯಾವುದೇ ಕಾರಣಕ್ಕೂ ನೀಟ್ ವಿಚಾರದಲ್ಲಿ ತಪ್ಪಿತಸ್ಥರನ್ನ ಮಾಡೋದು ಎಲ್ಲೇ ಇದ್ರೂ ಬಿಡಲ್ಲ, ಅದ್ರ ಮೇಲೆ ಉಗ್ರ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಏನು ಮೊದಲನೇ ಬಾರಿ ನಾನು ನೀಟದು ಕ್ವಶನ್ ಪೇಪರ್ ಲೀಕ್ ಆಗಿರೋದು ನಮ್ಮ ದೇಶದಲ್ಲಿ. ಕರ್ನಾಟಕದಲ್ಲಿ KPSCನ ಲೂಟಿ ಹೊಡ್ಕೊಂಡು ಒಂದೊಂದು AC DC ಎಲ್ಲರಿಗೂ ಲೂಟಿ ಹೊಡ್ಕೊಂಡು ಹೋಗಿದೆ. ನಾನೇ ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ. ಏನಪ್ಪ ಮಾಡಿದ್ರೆ ಅದ್ರ ಬಗ್ಗೆ ಎಕ್ಸಾಮ್ ಮಾಡಿದ್ರಲ್ಲ. ಸರ್ಕಾರ ನಿಮ್ಮ ಕಾಲದಲ್ಲಿ ನೇಮಕಾದಂತ ಅಧ್ಯಕ್ಷರು, ನಿಮ್ಮ ಕಾಲದಲ್ಲಿ ನೇಮಕಾದಂತ ಅಧ್ಯಕ್ಷರು ಯಾವ ಕಾಲದಲ್ಲ ನೇಮಕ ಆಗಲಿ, ಕಳ್ಳನೇ. ನಾನೇ ಹೇಳ್ತಾ ಇದ್ದೀನಿ, ಅವ್ನು ಜೈಲಿಗೆ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಅವನ ಪರವಾಗಿ ಮಾತಾಡಿದ್ದೀನ ನಾನು? ಅವನ ವಿರುದ್ಧಾಗಿ ಹೇಳ್ತಾನೆ, ಜೈಲಿಗೆ ಹಾಕಿ, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ, ಅವನಿಗೊಂದು ಏನೋ ಜೀವಾವಧಿ ಶಿಕ್ಷೆ ಕೊಡಿ. ಅದಕ್ಕೆ ಇದೆಲ್ಲ ಮಾಡಬೇಕಾದ್ರೆ ಒಂದು ಸಮಿತಿ ಇದೆಯಲ್ಲನಪ್ಪ, ಯಾವುದು KPSC ಮಾಡಬೇಕಾದ್ರೆ ಅದಕ್ಕೊಂದು ಸಮಿತಿ ಇದೆ. ಅದರಲ್ಲಿ ಮುಖ್ಯಮಂತ್ರಿನೂ ಇರ್ತಾರೆ, ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಪ್ರತಿಭಟನಾ ವಿದ್ಯಾರ್ಥಿಗಳು ಶಿಕ್ಷಣ ವ್ಯವಸ್ಥೆಯ ಅಮೂಲಾಗ್ರ ಬದಲಾವಣೆಗೆ ಆಗ್ರಹಿಸ್ತಾ ಇದ್ದಾರೆ. ಪಕ್ಷದ ನಿರ್ವಹಿಸಲು ಅದು ಕಾಲಕ್ಕೆ ಬದಲಾವಣೆಗಳಾಗಬೇಕು. ದೇಶ ಮುಂದುವರೆದಂಗೆ ಬದಲಾವಣೆಗಳಾಗಬೇಕು, ಅದು ಪ್ರಶ್ನೆನೇ ಇಲ್ಲ. ಇವತ್ತಿಂದಲ್ಲ, ಸ್ವಾತಂತ್ರ್ಯ ಬಂದಾಗಿಂದನೂ ಬದಲಾವಣೆಗಳಾಗ್ತಾನೆ ಇರಬೇಕು, ಆಗಬೇಕು, ಆಗುತ್ತಾ ಇರುತ್ತೆ. ಅದು ನಿರಂತರವಾದಂಥ ಪ್ರಕ್ರಿಯೆ. ಅದು ಮೊದಲು ಇರಲಿಲ್ಲ, ಈಗ ಬಂದಿಲ್ವಾ? ಚೇಂಜಸ್ ಆಗ್ತಾನೆ ಇರ್ತದೆ. ಎಜುಕೇಶನ್ ಪಾಲಿಸಿಲಿ ಆಯಾ ಸರ್ಕಾರಗಳು, ಆಯಾ ಪಕ್ಷಗಳ ಒಂದು ನೀತಿ ಬರೋದ್ರಿಂದ ಅಲ್ಲಿ ಟೆಕ್ಸ್ಟಲ್ಲಿ ಅಳವಡಿಸ್ತಾರೆ. ದೇಶದ ಸಮಗ್ರತೆಗೆ ಧಕ್ಕೆ ಬರೆದಂಥ ಎಲ್ಲ ನೀತಿಯನ್ನು ಭಾರತೀಯ ಜನತಾ ಪಾರ್ಟಿ ಒಪ್ಕೊಳುತ್ತೆ. ದೇಶದಲ್ಲಿ ನಕ್ಸಲಿಸಮ್ ಹೋಗುವಂಥದ್ದಕ್ಕೆ, ದೇಶ ವಿರೋಧಿ ಚಟುವಟಿಕೆ ಮಾಡುವಂಥವ್ರಿಗೆ ಮತ್ತು ನಮ್ಮ ದೇಶದ ಮೇಲೆ ದಾಳಿ ಮಾಡೋದನ್ನು, ಬಾಬರು, ಗಜ್ನಿ ಮಹಮ್ಮದನ್ನು ದೊಡ್ಡ ಹೀರೋಗಳ ಥರ ಮಾಡುವಂಥ ಸಂಸ್ಕೃತಿ ಏನು ಹಿಂದೆ ಮಾಡ್ಕೊಂಬಂದಿದ್ರು, ಅದಕ್ಕೆಲ್ಲ ನಮ್ಮ ಸರ್ಕಾರ ತಿಲಾಂಜಲಿ ಇಟ್ಟಿದೆ. ನಮ್ಮ ದೇಶದ ಹೀರೋಗಳನ್ನು ನಾವು ಹೀರೋ ಅಂತ ಮಾಡಬೇಕು, ಬೇರೆ ದೇಶದವ್ರನ್ನಲ್ಲ. ಈ ಪ್ರತಿಭಟನೆ ಉದ್ದೇಶಗಳು ಈ ಲೀಕ್ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸಂಬಂಧಪಟ್ಟಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ಒತ್ತಾಯ. ಯಾರಾದರೂ ಅವರು ತಲೆದಂಡ ಆಗಬೇಕಲ್ಲ ಸರ್, ಇಡೀ ಪ್ರಕರಣದಿಂದ ಅನ್ಯಾಯ ಆಗಿದೆ ವಿದ್ಯಾರ್ಥಿಗಳಿಗೆ, ಅವರು ಸಚಿವರು ರಾಜೀನಾಮೆ ಕೊಡಬೇಕು ಅನ್ನೋದು ಆಗ್ರಹ. ನಾನು ಕೇಳಿದ್ದೆ, ಇದು KPSC ಇದಾದಾಗ ಸರ್ಕಾರ ರಾಜೀನಾಮೆ ಕೊಡ್ಬೇಕು, ಕೊಟ್ರಾ? ಕೊಡದೇವರು ಕರೆಕ್ಟ್ ಇದೆ. ಅಲ್ಲ, ಕೊಟ್ರಾ ಅಂದೆ. ಕೊಟ್ಟಿಲ್ಲ ಅಂತ ನಿಮ್ಮವರು ಕೊಡಲ್ಲ ಅಂತ. ಅದು ಚರ್ಚೆ ಮಾಡ್ತಾರೆ. ನಮ್ಮ ಕೇಂದ್ರ ಸರ್ಕಾರ, ನಮ್ಮ ನಾಯಕರು ಇದ್ದಾರೆ, ಅವ್ರು ಚರ್ಚೆ ಮಾಡಬೇಕು. ನಾನೇನು ಹೇಳಿಲ್ಲಲ್ಲ, ನಾನು ಸಮರ್ಥನೆಯೂ ಇಲ್ಲ, ವಿರೋಧನೂ ಇಲ್ಲ. ಕೇಂದ್ರದ ನಮ್ಮ ನಾಯಕರಿದ್ದಾರೆ, ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಏನು ಮಾಡಬೇಕು ಅನ್ನೋದು. ಪಾರ್ಲಿಮೆಂಟ್ ನಡೀತಾ ಇದೆಯಲ್ಲ, ಅಲ್ಲಿ ಡಿಬೇಟ್ ಮಾಡಲಿ. ಕಾಂಗ್ರೆಸ್ ಅವರು ರಾಜೀನಾಮೆಗೆ ಡಿಬೇಟ್ ಮಾಡಲಿ. ಸರ್ಕಾರ ಏನು ಉತ್ತರ ಕೊಡುತ್ತೆ, ಏನು ಕೊಡಬೇಕು ಅದನ್ನು ಕೊಡ್ತಾರೆ. ಓಕೆ, ಪ್ರತಿಭಟನೆಗೆ ಹೋಗ್ಬೇಕು ಅದಕ್ಕೋಸ್ಕರ. ಆಮೇಲೆ ನಾವು ಜಕ್ಕೂರಲ್ಲಿರೋಂಥ ಫ್ಲೈಯಿಂಗ್ ಸ್ಕೂಲ್ ಅದನ್ನು ಮುಚ್ಚಿ ಅದನ್ನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಬೇಕು, ಅಧಿಕಾರಿಗಳ ಕ್ಲಬ್ ಮಾಡಬೇಕು ಅಂತೆಲ್ಲ ಪ್ರಪೋಸಲ್ ಹೋಗಿತ್ತಲ್ಲ, ಅದ್ರ ವಿರುದ್ಧ ನಾನು ಹೋರಾಟ ಮಾಡಿದೆ. ವಿಧಾನಸಭೆಯಲ್ಲೂ ಕೂಡ ನಾನು ಅದಕ್ಕೆ ಧ್ವನಿ ಎತ್ತಿ ಅದು ದಾಖಲೆಗಳನ್ನು ಬಿಡುಗಡೆ ಮಾಡಿದೆ. ಸುಮಾರು 1.5 ಗಂಟೆಗಳ ಕಾಲ ನಾನು ಮಾತಾಡಿದ್ದೀನಿ. ಆ ದಾಖಲೆಗಳಿಟ್ಕೊಂಡು ಅದು ಹಾಗೇ ಉಳಿಬೇಕು. ಮೈಸೂರು ಮಹಾರಾಜರು ಹಿಂದೆ ಅದನ್ನು ಪ್ರಾರಂಭ ಮಾಡಿದ್ರು, ಒಂದು ಫ್ಲೈಯಿಂಗ್ ಸ್ಕೂಲು, ಅದು ಬೆಂಗಳೂರಿಗೆ ಹೆಮ್ಮೆಯ ಫ್ಲೈಯಿಂಗ್ ಸ್ಕೂಲು, ಹಾಗೇ ಉಳಿಬೇಕು, ಅದನ್ನು ಕಬಳಿಕೆ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ದೆ. ಈಗ ಮತ್ತೆ ಅಲ್ಲಿ ಟ್ರೈನಿಂಗ್ ಹಾರಾಟ ಶುರು ಮಾಡಿದೆ. ಫ್ಲೈಟ್ಗಳು ಟ್ರೈನಿಂಗ್ ಫ್ಲೈಟ್ ಹಾರಾಟ ಶುರು ಮಾಡಿದೆ. ಒಂದು ಶುಭ, ಒಳ್ಳೆಯದಾಗಿದೆ. ಅದಕ್ಕೆ ನಮ್ಮ ಹೋರಾಟಕ್ಕೆ ಜಯ ಸಂದಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರಿದ್ದಾಗ ಅಧಿಕಾರಿಗಳ ಜೊತೆ ಎಲ್ಲ ಮಾತನಾಡಿ, ಸಿದ್ದರಾಮಯ್ಯ ಅವರಿದ್ದಾಗ CM ಆಗಿದ್ದಾಗ ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದ್ರು. ಅಂದರೆ ಅಲ್ಲಿ ಬೇರೆ ಒಂದಷ್ಟು ಸರ್ಕಾರಿ ಇಲಾಖೆಗಳನ್ನು ಮಾಡಬೇಕು. ಇಲ್ಲ, ಸರ್ಕಾರದ ಇಲಾಖೆ ಅಲ್ಲ, ಅಧಿಕಾರಿಗಳಿಗೆ ಅಲ್ಲಿ
ಕ್ಲಬ್ ಮಾಡಬೇಕು, ಕಾಂಪ್ಲೆಕ್ಸ್ ಮಾಡಬೇಕು, ಈ ಥರದ್ದೆಲ್ಲ. ಅಂದರೆ ಅದನ್ನು ಮುಚ್ಚೋದ್ರಿಂದ ಆ ಏರಿಯಾದಲ್ಲಿ ಏನು ರಿಸ್ಟ್ರಿಕ್ಷನ್ ಇತ್ತು, ಬಿಲ್ಡಿಂಗ್ ರಿಸ್ಟ್ರಿಕ್ಷನ್, ಹೈ ರೈಸ್ ಬಿಲ್ಡಿಂಗ್ಗಳಿತ್ತಲ್ಲ, ಅವ್ರಿಗೆಲ್ಲ ಹಫ್ತಾ ತಗೊಂಡು ಅವ್ರಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ಮಾಡಿದಂಥ ಸ್ಕೀಮು ಈಗ ಮೊದಲ ಥರನೇ ಉಳ್ಕೊಂಡಿದೆ. ಅಲ್ಲಿ ಏನು ರಿಸ್ಟ್ರಿಕ್ಷನ್ ಏನಿತ್ತು ಫ್ಲೈಯಿಂಗ್ ಈಗ ಹೈ ರೈಸ್ ಬಿಲ್ಡಿಂಗ್ಗೆ, ಈಗ ಹೈ ರೈಸಿಂಗ್ ಬಿಲ್ಡಿಂಗ್ ಯಾರೂ ಮಾಡೋಂಗಿಲ್ಲ. ಮತ್ತು ಅದು ಲಂಗ್ ಸ್ಪೇಸ್ ಆಗಿ ಉಳಿಯುತ್ತೆ. ಈಗ ಅದು BJP ಅದನ್ನು ತಾರ್ಕಿಕ ಅಂತ್ಯಕ್ಕೆ ನಾವು ತೊಗೊಂಡೋಗಿದ್ದೇವೆ. ಓಕೆ, ಬರ್ತೀರನಪ್ಪ.